ಕೇಕ್ ಹಾಕೋದ್ರಿಂದ ಗರ್ಭ ನಿಲ್ಲಲ್ಲ ಅಂತೆಲ್ಲ ಸರ್ ಹೇಳ್ತಾರೆ. ಅದು ಹಾಕೋದ್ರ ಮೇಲೆ ಹೋಗುತ್ತೆ. ಏನಂದ್ರೆ ಒಂದೇ ಸತಿ 6 kg ಹಾಕೋದು 7 kg ಹಾಕೋದು ಹಾಲು ಉತ್ಪತ್ತಿ ಆಗುತ್ತೆ ಅಂತ ಅದು ಮಾಡಬಾರ್ದು. ಫರ್ ನಮ್ಗೆ ಆಗ್ಲಿ ಮನುಷ್ಯನ್ಗೆ ಬಾಳ ತಿಂದ್ರೆ ಏನಾಗುತ್ತೆ ಅದೇ ತರಾನೇ ಹಸುಗಳಿಗೂ ಕೂಡ 3ರಿಂದ 4 kg ನಾವು ಹಾಕ್ತಿವಿ. 1 kg ನಂದಿನಿ ಫೀಡ್ ಹಾಕ್ತಿವಿ, 1-1.5 kg ಪ್ಲಸ್ ಅಡಿಷನಲ್ ಮಿನರಲ್ ಮಿಕ್ಸ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಮೇನ್ ಹಸುಗಳಿಗೆ. ಯಾಕೆಂದ್ರೆ ಡೈಲಿ ಒಂದೇ ತರ ಊಟ ತಿಂತಾ ಇರುತ್ತೆ. ನಮಗ್ ಮನುಷ್ಯರಿಗೆ ಹೇಗೆ ಎಲ್ಲಾ ನಾನಾ ಪದಾರ್ಥಗಳಿಂದ ಮಿನರಲ್ಸ್ ಬೇಕು, ಮಿನರಲ್ಸ್ ವಿಟಮಿನ್ಸ್ ಎಲ್ಲ, ಅದೇ ತರನೇ ಹಸುಗಳಿಗೂ ಕೂಡ ಬೇಕಾಗುತ್ತೆ. ನಿಮ್ಮಲ್ಲಿ ಹುಟ್ಟುತ್ತವಲ್ಲ ಕರುಗಳನ್ನೆಲ್ಲ ಏನ್ ಮಾಡ್ತೀವಿ ಸರ್ ನಮ್ಮಲ್ಲಿ ಹುಟ್ಟೋದ್ ಕರೆ ಅಂದ್ರೆ ಒಂದಿಷ್ಟು ಡೈರಿ ಫಾರ್ಮ್ಗಳಲ್ಲಿ ತುಂಬಾ ಗಂಡು ಕರುಗಳು ಹೆಣ್ಣು ಕರುಗಳು ಆತರ ಇರುತ್ತೆ. ಫ್ಯೂಚರ್ ನೋಡ್ಬೇಕು ಅಂದ್ರೆ ಸ್ವಲ್ಪ ಖರ್ಚಾಗುತ್ತೆ. ಅಂದ್ರೆ ಸೆಕ್ಸ್ಡ್ ಸಿಮೆನ್ ಅಂತ ಇವಾಗ ಬರುತ್ತೆ. ಅದ್ರಲ್ಲಿ ಇವಾಗ ನಂದಿನಿ ಕಡೆಯವರು ಸಪ್ಲೈ ಮಾಡ್ತಾರೆ, ಅಮೂಲ್ ಅವರು ಸಪ್ಲೈ ಮಾಡ್ತಾರೆ. ಅದು ಹೇಗೆ ಅಂದ್ರೆ ಸೆಕ್ಸ್ಡ್ ಸಿಮೆನ್ ಹೆಣ್ಣಿನಿಗೆ ಹೆಣ್ಣು ಕರುನೇ ಹುಟ್ಟುತ್ತೆ. 90% ಗ್ಯಾರಂಟಿ ಇರುತ್ತೆ. ಬಿಕಾಸ್ ಸೆಮೆನ್ ಅಲ್ಲಿ ಸೆಗ್ರಿಗೇಟ್ ಮಾಡಿರ್ತಾರೆ, XY ಅಂತ ಕ್ರೋಮೋಸೋಮ್ಸ್ ಇರುತ್ತಲ್ಲ, ಅದರಲ್ಲಿ ಸೆಗ್ರಿಗೇಟ್ ಮಾಡಿ ಸೆಕ್ಸ್ಡ್ ಸಿಮೆನ್ ಅಂತಾನೆ ಬರೋ ತರಾನೇ ಹಸುಗಳಿಗೆ ಇದನ್ನ ಮಾಡ್ತಾರೆ, ಸೆಮೆನ್ ಇಂಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಹುಟ್ಟಿರೋದ್ರಲ್ಲಿ ಒಂದು 90% ಎಲ್ಲಾನು ಹೆಣ್ಗರುಗಳು. ಮನೋಜ್ ಬ್ರದರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ರಾ ಸರ್ ಆರಾಮು. ಸರ್ ಏನಿಲ್ಲ, ಲಾಸ್ಟ್ ಟೈಮ್ ಹೇಳಿದಾಗೆ ನಾವು ಇನ್ನೂ ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಪ್ಲಸ್ ಇನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಸ್ವಲ್ಪ ಫುಡ್ ಆಹಾರ ಪದಾರ್ಥದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿದೀವಿ. ಸರ್ ಅದೇನೆಂದ್ರೆ ಮೊದಲು ನಾವು ಬೇರೆ ನಂದಿನಿ ಫೀಡ್ ಮಾತ್ರ ಹಾಕ್ತಾ ಇದ್ವಿ. ಓಕೆ. ಇವಾಗ ಸ್ವಲ್ಪ ವೆಟ್ ಕೇಕ್ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ. ವೆಟ್ ಕೇಕ್ ಅಂದ್ರೆ ಅದೇ ಅಂದ್ರೆ ಏನ್ ನಥಿಂಗ್ ಬಟ್ ಬಿಯರ್ ವೇಸ್ಟ್ ಅಂತಾರೆ ಅಫಿಷಿಯಲ್ ಆಗಿ ಹೇಳ್ಬೇಕಂದ್ರೆ. ಅದನ್ನ ಹಾಕೋದ್ರಿಂದ ಹಸುಗೆ ತುಂಬಾ ಚೆನ್ನಾಗಿ ಮೈಕಟ್ಟು ಚೆನ್ನಾಗಿ ಬರುತ್ತೆ. ಓಕೆ. ಪ್ಲಸ್ ಹಾಲಿನ ಉತ್ಪತ್ತಿ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ಕೆಲವ್ರು ಹೇಳ್ತಾರೆ ಬಿಯರ್ ವೇಸ್ಟ್ ಅದು ವೆಟ್ ಕೇಕ್ ಹಾಕೋದ್ರಿಂದ ಗರ್ಭ ನಿಲ್ಲಲ್ಲ, ಹಸು ಎಲ್ಲ ಕೆಟ್ಟೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಸರ್ ಅದು ಹಾಕೋದ್ರ ಮೇಲೆ ಹೋಗುತ್ತೆ. ಏನಂದ್ರೆ ಒಂದೇ ಸತಿ 6 kg ಹಾಕೋದು 7 kg ಹಾಕೋದು ಹಾಲು ಉತ್ಪತ್ತಿ ಆಗುತ್ತೆ ಅಂತ ಅದು ಮಾಡಬಾರ್ದು. ಫರ್ ನಮ್ಗೆ ಆಗ್ಲಿ ಮನುಷ್ಯನ್ಗೆ ಬಾಳ ತಿಂದ್ರೆ ಏನಾಗುತ್ತೆ ಅದೇ ತರಾನೇ ಹಸುಗಳಿಗೂ ಕೂಡ 3ರಿಂದ 4 kg ನಾವು ಹಾಕ್ತಿವಿ. 1 kg ನಂದಿನಿ ಫೀಡ್ ಹಾಕ್ತಿವಿ, 1-1.5 kg ಪ್ಲಸ್ ಅಡಿಷನಲ್ ಮಿನರಲ್ ಮಿಕ್ಸ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಇಲ್ಲಿ ಮೇನ್ ಹಸುಗಳಿಗೆ. ಯಾಕೆಂದ್ರೆ ಡೈಲಿ ಒಂದೇ ತರ ಊಟ ತಿಂತಾ ಇರುತ್ತೆ. ನಮಗ್ ಮನುಷ್ಯರಿಗೆ ಹೇಗೆ ಎಲ್ಲಾ ನಾನಾ ಪದಾರ್ಥಗಳಿಂದ ಮಿನರಲ್ಸ್ ಬೇಕು, ಮಿನರಲ್ಸ್ ವಿಟಮಿನ್ಸ್ ಎಲ್ಲ, ಅದೇ ತರನೇ ಹಸುಗಳಿಗೂ ಕೂಡ ಬೇಕಾಗುತ್ತೆ. ಸೊ ಅದನ್ನ ನಾವು ಮಿನರಲ್ ಮಿಕ್ಸ್ಚರ್ ಮುಖಾಂತರ ಕೊಡ್ತೀವಿ. ನಾವು ಹೇಳ್ಬೇಕಂದ್ರೆ ಮಿನರಲ್ ಮಿಕ್ಸ್ಚರ್ ಅಲ್ಲಿ 4-5 ಪದಾರ್ಥ ಮಿಕ್ಸ್ ಮಾಡ್ತೀವಿ. ಒಂದು ನಂದಿನಿ ಫೀಡ್, ನಂದಿನಿ ಮಿನರಲ್ ಮಿಕ್ಸ್ಚರ್ ಮಿಕ್ಸ್ ಮಾಡ್ತೀವಿ. ಆಮೇಲೆ ಅರ್ಶಿನ ಮಿಕ್ಸ್ ಮಾಡ್ತೀವಿ, ಉಪ್ಪು ಮಿಕ್ಸ್ ಮಾಡ್ತೀವಿ, ಆಮೇಲೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ತೀವಿ, ಸ್ವಲ್ಪ ಡೈಜೆಷನ್ ಆಗ್ಲಿ ಅಂತ ಹಸುಗಳಿಗೆ. ಹೊರಗಡೆಯಿಂದ ಇನ್ನೊಂದು ಮಿನರಲ್ ಮಿಕ್ಸ್ಚರ್ ಬರುತ್ತೆ, ಜೆನೆಕ್ಸ್ ಅಂತ, ಜೆನೆಕ್ಸ್ ಕಂಪನಿ ಅವ್ರದ್ದು, ಅದನ್ನು ಹಾಕ್ತಾ ಇದೀವಿ. ಸೊ ಅದನ್ನ ಹಾಕೋದ್ರಿಂದ ಹಸುಗಳು ಟೈಮ್ ಹೀಟ್ ಬರುತ್ತೆ, ಕರುಗಳು ಚೆನ್ನಾಗಿ ಬರುತ್ತೆ. ಸರ್ ಈಗ ನೀವು ನಿಮ್ಮಲ್ಲಿ ಹುಟ್ಟುತ್ತವಲ್ಲ ಕರುಗಳನ್ನೆಲ್ಲ ಏನ್ ಮಾಡ್ತೀರಾ? ಸರ್ ನಮ್ಮಲ್ಲಿ ಹುಟ್ಟೋದ್ ಕರೆ ಅಂದ್ರೆ ಒಂದಿಷ್ಟು ಡೈರಿ ಫಾರ್ಮ್ಗಳಲ್ಲಿ ತುಂಬಾ ಗಂಡು ಕರುಗಳು ಹೆಣ್ಣು ಕರುಗಳು ಆತರ ಇರುತ್ತೆ. ಸೊ ಅದನ್ನ ಹೇಗ್ ಪ್ಲಾನ್ ಮಾಡ್ಕೋಬೇಕಂದ್ರೆ ಆದಷ್ಟು ಡೈರಿ ಫಾರ್ಮ್ನ ಮೀನ್ಸ್ ಒಳ್ಳೆ ಫ್ಯೂಚರ್ ನೋಡ್ಬೇಕು ಅಂದ್ರೆ ಸ್ವಲ್ಪ ಖರ್ಚಾಗುತ್ತೆ. ಅಂದ್ರೆ ಸೆಕ್ಸ್ಡ್ ಸಿಮೆನ್ ಅಂತ ಇವಾಗ ಬರುತ್ತೆ. ಅದ್ರಲ್ಲಿ ಇವಾಗ ನಂದಿನಿ ಕಡೆಯವರು ಸಪ್ಲೈ ಮಾಡ್ತಾರೆ, ಅಮೂಲ್ ಅವರು ಸಪ್ಲೈ ಮಾಡ್ತಾರೆ. ಅದು ಹೇಗೆ ಅಂದ್ರೆ ಸೆಕ್ಸ್ಡ್ ಸಿಮೆನ್ ಹೆಣ್ಣಿನಿಗೆ ಹೆಣ್ಣು ಕರುನೇ ಹುಟ್ಟುತ್ತೆ. 90% ಗ್ಯಾರಂಟಿ ಇರುತ್ತೆ. ಬಿಕಾಸ್ ಸೆಮೆನ್ ಅಲ್ಲಿ ಸೆಗ್ರಿಗೇಟ್ ಮಾಡಿರ್ತಾರೆ, XY ಅಂತ ಕ್ರೋಮೋಸೋಮ್ಸ್ ಇರುತ್ತಲ್ಲ, ಅದರಲ್ಲಿ ಸೆಗ್ರಿಗೇಟ್ ಮಾಡಿ ಸೆಕ್ಸ್ಡ್ ಸಿಮೆನ್ ಅಂತಾನೆ ಬರೋ ತರಾನೇ ಹಸುಗಳಿಗೆ ಇದನ್ನ ಮಾಡ್ತಾರೆ, ಸೆಮೆನ್ ಇಂಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಹುಟ್ಟಿರೋದ್ರಲ್ಲಿ ಒಂದು 90% ಎಲ್ಲಾನು ಹೆಣ್ಗರುಗಳು. ಗಂಡು ಕರುಗಳು ಇದೆ, 1-2-3 ಇದೆ, ಅದನ್ನ ನಾವು ಇಟ್ಕೊಂಡಿದೀವಿ ಹಾಗೆ ಫ್ಯೂಚರ್ ಯೂಸ್ ಆಗುತ್ತೆ ನಮ್ಗೆ ಓನ್ ಸೆಮೆನ್ಗೆ ಅಂತ. ಬಟ್ ಆದ್ರೆ ಯಾರು ನಮ್ಗೆ ಗೊಬ್ಬರಕ್ಕೆ ಬೇಕಾಗುತ್ತೆ ಹಾಗೆ ಈಗ ಕೇಳಿದ್ರಿಗೆ ನಾವು ಕೊಟ್ಬಿಡ್ತೀವಿ. ಯಾವ್ದೇ ಕಾರಣಕ್ಕೂ ಬೇರೆ ರೀತಿಗೆ ನಾವು ಗಂಡು ಕರುಗಳು ಕೊಡಲ್ಲ. ಬಟ್ ಆಲ್ಮೋಸ್ಟ್ ಅಲ್ಲಿ ಮಾತ್ರ ಇರೋದೆಲ್ಲ ಹೆಣ್ಕರುಗಳೇ. ತುಂಬಾ ಹೆಣ್ಕರುಗಳನ್ನ ನೀವು ನೋಡ್ಬೋದು, ಆಮೇಲೆ ತೋರಿಸ್ತೀನಿ ಹೆಣ್ಗರುಗಳನ್ನ. ಎಲ್ಲಾನು ಹೆಣ್ಗರುಗಳೇ, ಎಷ್ಟು ಹೆಲ್ತಿ ಆಗಿದೆ. ನಮ್ಮಲ್ಲಿ ಇವಾಗ ಒಟ್ಟು 40 ಹಸು ಇದೆ. 40 ಹಸುವಲ್ಲಿ ಇವಾಗ ನಮ್ದು ಒಂದು 13 ಹಸು ಪ್ರೆಗ್ನೆಂಟ್ ಇದೆ. ಇವಾಗ ನಾವು ಕರಿತಾ ಇರೋದು 27 ಹಸು ಅಲ್ಲಿ. ನಮ್ದು ಆಲ್ಮೋಸ್ಟ್ ಇವಾಗ ಹೇಳ್ಬೇಕಂದ್ರೆ ಒಂದು ಹೊತ್ತಿಗೆ ಹೇಳ್ಬೇಕಂದ್ರೆ ಒಂದು 230 ಲೀಟರ್ ಹಾಲು ಹೋಗುತ್ತೆ ಪರ್ ಟೈಮ್ ಅಂದ್ರೆ 2 ಟೈಮ್ಸ್ ಸೇರಿ ಒಂದು 400-450 ಲೀಟರ್, 400ರಿಂದ 430 ಚಿಲ್ಡ್ರೆ ಆ ರೇಂಜಲ್ಲಿ ಹೋಗುತ್ತೆ. ಬಟ್ ನಮ್ದು ಡೈರಿ ಫಾರ್ಮ್ ಟಾರ್ಗೆಟ್ ಬಂದ್ಬಿಟ್ಟು 500 ಲೀಟರ್. ಬಟ್ ಒಂದಿಷ್ಟು ಗಬ್ಬ ಇರೋದ್ರಿಂದ 7-8 ತಿಂಗಳಲ್ಲಿರೋ ಗಬ್ಬ ಹಸುಗಳನ್ನ ಸ್ವಲ್ಪ ನಿಲ್ಸಿರ್ತೀವಿ ಹಾಲು ಹಿಂಡೋದು. ನೀವು ಹಾಲು ಹಿಂಡೋದು ಎಷ್ಟು ತಿಂಗಳಿಗೆ ನಿಲ್ಲಿಸ್ಬಿಡ್ತೀರಾ? ಸರ್ ನಾವು ಆದಷ್ಟು 7ನೇ ತಿಂಗಳಿಗೆ ನಿಲ್ಸ್ಬಿಡ್ತೀವಿ ಸರ್. 3 ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ 3 ತಿಂಗಳಲ್ಲಿ ನಿಲ್ಸೋದ್ರಿಂದ ಕರುಗಳು ಒಳ್ಳೆ ಬೆಳವಣಿಗೆ ಬರುತ್ತೆ. ನೀನು ಹುಟ್ಟಿದ ತಕ್ಷಣ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ, ಕರುಗಳು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮುಂದೆ ಬೆಳೆದ್ಮೇಲೆ ಯಾವುದೇ ತರ ರೋಗ ಏನು ಬರೋದಿಲ್ಲ.
ಕ್ಯಾಲ್ಸಿಯಂ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ ಹಸುವಿನ ಹೊಟ್ಟೆಯಲ್ಲೇನೆ. ಮೊದಲು ನೀವೇನು ಕಟ್ಸಿಲ್ಲ, ಯಾಕೆ ಕಟ್ಸಿಲ್ಲ ಇದು ಏನು? ಸರ್ ಸುತ್ತಲೂ ಹೇಳ್ಬೇಕಂದ್ರೆ ಇವಾಗ ನೋಡ್ಬೋದು ಎಷ್ಟು ತಣ್ಣಗಿದೆ ವಾತಾವರಣ ಎಲ್ಲ. ನಿಮ್ಗೆ ಹೇಗೆ ಅನ್ಸುತ್ತೆ? ಹಾಗೇನೆ ಇವು ಹಸುಗಳು ಹೊರಗಡೆ ಇದ್ದ ಜೀವಿಗಳಿವು. ಇವಕ್ಕೆ ಫ್ಯಾನ್ ಹಾಕ್ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಅದು ಇಲ್ಲದ ವಾತಾವರಣದಲ್ಲಿ ಇದ್ದಾಗ ಅನ್ಸುತ್ತೆ ಹಸುಗಳಿಗೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ವಿತೌಟ್ ಫ್ಯಾನ್, ನಮ್ ನೋಡಿ ಇಷ್ಟು ದೊಡ್ಡ ಡೈರಿ ಫಾರ್ಮ್ ಇದ್ರು ನಾವೆಲ್ಲೂ ಒಂದು ಫ್ಯಾನ್ ಹಾಕಿಲ್ಲ. ನ್ಯಾಚುರಲ್ ಏರ್ 3 ಕಡೆ ಈ ತರ ಓಪನ್ ಆಗಿ ಇಟ್ಕೊಳ್ಳಿ, ಸ್ವಲ್ಪ ಶೆಡ್ ನ ವಿಸ್ತಾರವಾಗಿ ಕಟ್ಕೊಳ್ಳಿ. ಅವು ಹಸುಗಳು ಇನ್ನೇನು ಕೇಳೋದಿಲ್ಲ, ಮೇಲಿನ ತಂಪು ಕೆಳಗಿನ ನೀರು. ಆಹಾರದಲ್ಲಿ ಅಂದ್ರೆ ಸರ್ ಇವಾಗ ನಮ್ದು ಮೇವು 2 ರೀತಿಯಲ್ಲಿ ಹಾಕ್ತಿವಿ ನಾವು. ಒಂದು ಡ್ರೈ ಫಾಡರ್ ಆಮೇಲೆ ಗ್ರೀನ್ ಫಾಡರ್. ನಾವ್ ಎರಡೂನು ಸರಿಯಾದ ಮಿಶ್ರಣದಲ್ಲಿ ಕೊಡ್ತೀವಿ. ಅಂದ್ರೆ ಒಂದು ಹಸುಗೆ ಮಿನಿಮಮ್ ಒಂದು ದಿನಕ್ಕೆ 50 kg ಹೋಗ್ಬೇಕು ಅಂತ ಇರುತ್ತೆ, ಇನ್ಕ್ಲೂಡಿಂಗ್ ಓವರ್ ಆಲ್ ಫೀಡ್. ಅದ್ರಲ್ಲಿ 20 kg ಬಂದ್ಬಿಟ್ಟು ಗ್ರೀನ್ ಅಂಡ್ ಡ್ರೈ ಫಾಡರ್ ಒಂದ್ ಹೊತ್ತಿಗೆ, ಪ್ಲಸ್ 5 kg ಫೀಡ್ ಹೋಗುತ್ತೆ. ಟೋಟಲ್ ಆತರ 2 ಟೈಮ್ ಮಾಡ್ಕೊಂಡ್ರೆ 50 kg ಪರ್ ಡೇ ಒಂದು ಹಸುಗೆ ಹೋಗುತ್ತೆ. ಅದು ಹೇಗೆ ಅಂದ್ರೆ ಗಬ್ಬ ಇರೋ ಹಸುಗಳಿಗೆ ನಾವು ಒಂದ್ ಸ್ವಲ್ಪ ಅಂದ್ರೆ 3ನೇ ತಿಂಗಳವರೆಗೂ ನಾವು ಚೆಕ್ ಮಾಡಿಸ್ಲಿಕ್ಕೆ ಹೋಗಲ್ಲ ಸೆಮೆನ್ ಕೊಟ್ಟ ಮೇಲೆ. ಅದೇನಾಗುತ್ತೆ ಅಂದ್ರೆ 3ನೇ ತಿಂಗಳವರೆಗೂ ನೀವು ಕೈ ಚೆಕ್ ಮಾಡ್ಲಿಕ್ಕೆ ಬಂದಾಗ ಅಬಾರ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, 3ನೇ ತಿಂಗಳು 4ನೇ ತಿಂಗಳವರೆಗೂ ನಾವು ಡೇಟ್ ನೋಟ್ ಡೌನ್ ಮಾಡ್ಕೊಂಡಿರ್ತೀವಿ. ನಮ್ಮ ಹತ್ರ ಟ್ರ್ಯಾಕರ್ ಇರುತ್ತೆ. ಸೊ ಆ 4ನೇ ತಿಂಗಳ ಡಾಕ್ಟರ್ ಕನ್ಫರ್ಮ್ ಆದ್ಮೇಲೆ ಅವತ್ತಿಂದ ಅದಕ್ಕೆ ವೆಟ್ ಕೇಕ್ ಅನ್ನ ನಿಲ್ಲಿಸ್ತೀವಿ, ಬೇರೆ ನಂದಿನಿನ ಹಾಕೊಂಡು ಹೋಗ್ತೀವಿ. ಯಾಕೆ ಸರ್ ಅದು? ಎಲ್ಲರೂ ಹೇಳೋ ತರ ವೆಟ್ ಕೇಕ್ ಇಂದ ಗಬ್ಬ ಆಗುತ್ತೆ, ಅದು ಇದು ಗಬ್ಬ ಕಟ್ಟಲ್ಲ, ಅದು ಇದು ಅಂತ ಹೇಳ್ತಾರಲ್ಲ. ಸೊ ಅದನ್ನ ನಾವು ಏನಕ್ಕೆ ಒಂದ್ ಮುಂದಾಲೋಚನೆ ಮಾಡ್ಕೊಂಡು ಹಾಲು ಕೊಡೋ ಹಸುಗಳಿಗೆ ಮಾತ್ರ ನಾವು ವೆಟ್ ಕೇಕ್ ಕೊಡ್ತೀವಿ. ಪ್ರೆಗ್ನೆಂಟ್ ಇರೋ ಕರುಗಳಿಗೆ ಪ್ರೆಗ್ನೆಂಟ್ ಇರೋ ಹಸುಗಳಿಗೆ ಸ್ವಲ್ಪ ನಿಲ್ಲಿಸ್ತೀವಿ. ಸೊ ನಂದಿನಿ ಫೀಡ್ ಹಾಕ್ತಾ ಇರ್ತೀವಿ. ಅದಾದ್ಮೇಲೆ ಸ್ವಲ್ಪ ಮಿನರಲ್ ಮಿಕ್ಸ್ಚರ್ ಸ್ವಲ್ಪ ಭಾಳ ಕೊಡ್ತೀವಿ. ಆಮೇಲೆ ವಾರಕ್ಕೆ ಒಂದ್ಸತಿ ಬೆಲ್ಲ ಕೊಡ್ತೀವಿ. ಆಮೇಲೆ ಹಸುಗೆ ತಿಂಗಳಿಗೆ ಒಂದ್ಸತಿ ಬೆಲ್ಲ, ಬಾಳೆಹಣ್ಣು ಕೊಟ್ಬಿಟ್ರೆ ಹಸುಗಳಿಗೆ ಯಾವ ಮೆಡಿಸಿನ್ ಬೇಕಾಗೋದಿಲ್ಲ, ಜ್ವರ ಬರೋದಿಲ್ಲ. ಅದೇನೋ ನಾನೊಂದು 4-5 ಡೈರಿ ಫಾರ್ಮ್ ಸುತ್ತಾಡಿ ಅವ್ರ ಅನುಭವಸ್ಥರ ಮಾತುಗಳು ಕೇಳಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಹಸುಗಳು ಆರೋಗ್ಯದಿಂದ ಇರ್ತವೆ. ಒಂದು ಬಾಳೆಹಣ್ಣು, ಒಂದು ಬೆಲ್ಲ. ಸೊ ವಾರಕ್ಕೆ ಒಂದು ಬೆಲ್ಲ, ಒಂದು ಅಚ್ಚು ಬೆಲ್ಲ, ಒಂದು ಬಾಳೆಹಣ್ಣು. ಎಷ್ಟು ನಮ್ದು 40 ಹಸುಗಳಿಗೆ ಒಂದು 5 kg ಬೆಲ್ಲ ಹೋಗುತ್ತೆ. ಆಮೇಲೆ ಒಂದು 5 kg ಬಾಳೆಹಣ್ಣು ಹೋಗುತ್ತೆ. ನಿಮ್ ಡೈರಿ ಫಾರ್ಮ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇಟ್ಬಿಟ್ಟಿದ್ರೆ ಡ್ಯಾನ್ಸ್ ಮಾಡ್ಲಿ ಅಂತ ಸರ್ ಹಾಗೇನಿಲ್ಲ. ಇವಾಗ ನಮ್ಗೆ ಆಗ್ಲಿ ಒಬ್ಬ ಮನುಷ್ಯ ಒಂದು ಜಾಗದಲ್ಲಿ ಕುತ್ಕೊಂಡಿದ್ರೆ ಬೇಜಾರ್ ಅನ್ನೋದು ಬಂದ್ಬಿಡುತ್ತೆ. ಹಸುಗಳು ಪಾಪ ಅವಕ್ಕೆ ಇನ್ನೇನಿರುತ್ತೆ ಪ್ರಪಂಚ, ಅದಕ್ಕೂ ಒಂದು ಯಾವಾಗ್ಲೂ ಒಂದೇ ಜಾಗದಲ್ಲಿ ಇರೋದ್ರಿಂದ ಮೂಡ್ ಚೇಂಜ್ ಆಗ್ಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಬರೀ ಹೇಳ್ಬೇಕಂದ್ರೆ ಅಬ್ರಾಡ್ ಅಲ್ಲೆಲ್ಲ ಅವರು ಈ ಮ್ಯೂಸಿಕ್ ಅನ್ನೋದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದನ್ನ ನಾನು ಇಲ್ಲಿ ತಂದ್ಬಿಟ್ಟು ಒಂದು ಸ್ವಲ್ಪ ಪ್ರಯೋಗ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು. ಅದನ್ನ ನಾವು ಅಬ್ಸರ್ವ್ ಕೂಡ ಮಾಡಿದೀವಿ. ಒಂದು ತುಂಬಾ ಹೈ ಈಲ್ಡ್ ಪೀಕಿಗೆ ಹೋದಾಗ ಮಿಲ್ಕ್ ಈಲ್ಡ್ ಒಂದ್ 2 ದಿನ ಮ್ಯೂಸಿಕ್ ಆಫ್ ಮಾಡಿದೀವಿ, ಆಟೋಮೆಟಿಕ್ ಆಗಿ ಒಂದೊಂದು ಕ್ಯಾನ್ ಹಾಲ್ ಡಿಫ್ರೆನ್ಸ್ ಬರುತ್ತೆ. ಅಬ್ಸರ್ವ್ ಮಾಡಿದೀವಿ ನಾವು ಮ್ಯೂಸಿಕ್ ಆಫ್ ಮಾಡಿದ್ರೆ. ಸೊ ಅದರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ 24/7 ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಆಗಿ ಓನ್ಲಿ ಫ್ಲೂಟ್ ಮ್ಯೂಸಿಕ್, ಅದು ಬಿಟ್ರೆ ಇನ್ನೇನು ಇರೋದಿಲ್ಲ ಇನ್ಸ್ಟ್ರೂಮೆಂಟಲ್ಸ್. ನಾವು ಹಾಕ್ತಿದ್ವಿ, ಈಗ ನಾವು ಹಾಕ್ತಾ ಇದೀವಿ. ಇವಾಗ ನಿಮ್ ವಿಡಿಯೋಗೋಸ್ಕರ ಸ್ವಲ್ಪ ಒಂದು 10 ನಿಮಿಷ ಆಫ್ ಮಾಡಿದೀವಿ. ಅಂದ್ರೆ 24 hours ಮ್ಯೂಸಿಕ್ ಪ್ಲೇ 24/7. ಅದು ಯಾರಿಗೂ ಡಿಸ್ಟರ್ಬ್ ಆಗೋದಿಲ್ಲ. ಒಂಥರ ಈ ವಾತಾವರಣದಲ್ಲಿ ಕೇಳೋರ್ಗು ಒಂದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸರ್ ಹಾಕೋದ್ರಿಂದ ಒಂದು ಹೊಸ ಪ್ರಯೋಗ ಸರ್, ಪ್ರಯೋಗ ಮಾಡೋದ್ರಲ್ಲಿ ತಪ್ಪೇನಿದೆ ಸರ್? ನಾವು ಆ ಥರನೇ ಸರ್ ನೀವು ಇನ್ನೊಂದು ಯಾವುದೇ ಶೆಡ್, ಹಸು ಶೆಡ್ ಅಂತೆಲ್ಲ, ಕುರಿ ಶೆಡ್ ಆಗ್ಲಿ ಯಾವುದೇ ಕಟ್ಟಿದ್ರು ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಮಾಡ್ಬೇಕು. ನಾರ್ತ್ ವೆಸ್ಟ್ ಯಾಕೆ ಮಾಡಬಾರ್ದು ಅಂದ್ರೆ ತುಂಬಾ ಗಾಳಿ ಇರುತ್ತೆ, ಪ್ಲಸ್ ವಾಸ್ತು ಪ್ರಕಾರವಾಗಿ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಈಸ್ಟ್ ವೆಸ್ಟ್ ಇಸ್ ಆಲ್ವೇಸ್ ಪ್ರಿಫರಬಲ್. ನೋಡಿ ಇದು ಕಂಪ್ಲೀಟ್ ನಮ್ದು ಶೆಡ್, ನಮ್ದು ಗ್ವಾಂದ್ಗೆ ಅಂತ ಹೇಳ್ತೀವಲ್ಲ, ಫುಡ್ ಮೇವು ಎಲ್ಲ ಇದ್ರಲ್ಲೇ ಹಾಕೋದು. ಆಮೇಲೆ ಇದಕ್ಕೆ ಫ್ರೆಶ್ ವಾಟರ್ನು ನಮ್ ಬೋರಿಗೆ ಡೈರೆಕ್ಟ್ ಕನೆಕ್ಟ್ ಮಾಡ್ಬಿಟ್ಟಿದೀವಿ, ನೀವು ಅಲ್ಲಿ ನೋಡ್ಬೋದು 2 ಕಡೆನೂ. ಸೊ ನಮ್ದು ಡೈಲಿನೂ ಗ್ವಾಂದ್ಗೆ ಇದು ತೊಳೆದಾಗಿರುತ್ತೆ. ನಾವ್ ಹೇಗೆ ಊಟ ಮಾಡಿದ್ಮೇಲೆ ತಟ್ಟೆ ತೊಳಿತೀವೋ ಅದೇ ತರ ಡೈಲಿ ಇದನ್ನ ತೊಳಿತಾರೆ. ಫ್ರೆಶ್ ವಾಟರ್ ಬರುತ್ತೆ. ಇವಾಗ ನೋಡಿ ನಿಮ್ ಕಣ್ಮುಂದೆ ಅವಾಗಲೇ ರಿಮೂವ್ ಮಾಡಿದ್ರು ಅದನ್ನ, ಯಾಕಂದ್ರೆ ಫೀಡ್ ಹಾಕೋ ಟೈಮ್ ಇವಾಗ ಡೈಲಿ 4:30 ಇಂದ 5 ಗಂಟೆ ಒಳಗೆ ಫೀಡ್ ಹಾಕ್ತಾರೆ. 5:30ಗೆ ಮೇವು ಹಾಕ್ತಾರೆ, 6 ಗಂಟೆಗೆ ಹಾಲು. ಡೈಲಿ 6 ಗಂಟೆಗೆ ಶುರು ಮಾಡಿದ್ರೆ 7:30ಗೆ ಮುಗಿದೋಗುತ್ತೆ. ಸರ್ ಈಗ ನಂಗೆ ತುಂಬಾ ಜನ ಅಂತಾರೆ ಡೈರಿ ಫಾರ್ಮ್ ಮಾಡ್ಬೇಕಂತಂದ್ರೆ ಒಂದು ಟೈಮ್ ಇಟ್ಕೋಬೇಕು, ಹಸುಗಳಿಗೆ ಆಹಾರ ಕೊಡ್ಬೇಕಂದ್ರೆ ಒಂದು ಟೈಮ್ ಅಂತ ಮೇಂಟೈನ್ ಮಾಡ್ಬೇಕು ಅಂತಾರೆ. ಯಾಕೆ ಸರ್ ಅದು? ಸರ್ ಅದು ಹೇಗೆ ಅಂದ್ರೆ ಇವಂತರ ಹ್ಯಾಬಿಚುವಲ್ ಅನಿಮಲ್ಸ್ ಅಂತ ಹೇಳ್ತಾರೆ. ಒಂದು ಹ್ಯಾಬಿಟ್ಗೆ ಅಡಿಕ್ಟ್ ಆಗಿದಾವೆ ಅಂದ್ರೆ ಅದನ್ನ ಅದೇ ಫಾಲೋ ಆಗ್ತಾ ಇರುತ್ತೆ. ಇದಕ್ಕೆ ಹೊಸ ಜಾಗ ಚೇಂಜ್ ಆದ್ರೂ ಹಾಲ್ನಲ್ಲಿ ವ್ಯತ್ಯಾಸ ಬರುತ್ತೆ. ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಕರೆದ್ರೂ ಹಾಲ್ನಲ್ಲಿ ವ್ಯತ್ಯಾಸ ಬರುತ್ತೆ. ಅದು ಅಲ್ಲಿಂದ 6 ಗಂಟೆಗೆ ಹಸು ಶುರು ಮಾಡ್ತಾರೆ. ಅದು 6 ಗಂಟೆ ಕರೆಕ್ಟಾಗಿ ಡೈಲಿ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ.
ಇಲ್ಲಿಗೆ ಬರೋಷ್ಟೊತ್ತಿಗೆ 7:30 ಆಗುತ್ತೆ. ಇದು 7:30ಗೆ ಹಾಲು ಕೊಡೋದು. ಇಲ್ಲಿಗೆ ಬಂದಿನ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಹಾಲ್ನಲ್ಲಿ ಡಿಫ್ರೆನ್ಸ್ ಬರುತ್ತೆ. ಅದು ಅಬ್ಸರ್ವ್ ಮಾಡಿದೀವಿ ನಾವು. ಯಾಕೆ ಅಂದ್ರೆ ನಾವು ಆ ಕಡೆಯಿಂದ ಈ ಕಡೆನೆ ಮಿಲ್ಕಿಂಗ್ ಮಾಡ್ಕೊಂಡ್ ಬರೋದು. ಒಂದಿನ ಟೆಸ್ಟ್ ಮಾಡೋಣ ಅಂತ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಹಾಲ್ನಲ್ಲಿ ವ್ಯತ್ಯಾಸ ಬರುತ್ತೆ. 2-3 ಲೀಟರ್ ವ್ಯತ್ಯಾಸ ಬರುತ್ತೆ ಒಂದು ಹಸುವಿನಲ್ಲಿ. ಒಂದು ಹಸುವಿನಲ್ಲಿ 2-3 ಲೀಟರ್ ವ್ಯತ್ಯಾಸ ಬರುತ್ತೆ.